ಹಲೋ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಆರಾಮಾಗಿದ್ದೀನಿ. ಇವತ್ತೊಂದು ವಿಡಿಯೋ ಕಂಟಿನ್ಯೂಯೇಷನು ಮೊನ್ನೆದೆ ಪರ್ಪಲ್ ಮ್ಯಾಜಿಕ್ಕು. ಇವತ್ತು ಈ ವಿಡಿಯೋ ಇದು ಪ್ರಾಜೆಕ್ಟನ್ನು ಮುಗಿಸ್ತೀನಿ. ಈ ಪ್ರಾಜೆಕ್ಟಲ್ಲಿ ಸುಮಾರು ಎಲ್ಲ ಹೊಸ ಹೊಸ ಡಿಸೈನ್ ತಂದಿದ್ದೀನಿ. ಏನಕ್ಕೆ ಅಂತಂದರೆ ಒಂದೇ ಥರ ಕಾಣಿಸೋದ್ರ ಬದಲು ಸ್ವಲ್ಪ ಡಿಫ್ರೆಂಟಾಗಿದ್ದರೆ ನಿಮಗೂ ಬೇಜಾರಾಗಲ್ಲ ಅಲ್ವಾ? ಅದಕ್ಕೆ ಮಧ್ಯ ಎಲ್ಲ ಬೇರೆ ಬೇರೆ ಡಿಸೈನ್ ತಂದು ಮಾಡ್ತಾಯಿದ್ದೀನಿ. ಇದು ಕಲರದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ. ನಿಮಗೂ ಹಾಗೆ ಕಾಣಿಸ್ತಿದೆ ಅಂತ ಭಾವಿಸ್ತೀನಿ. ಇದು ನೋಡೋದಕ್ಕೆ ಎಲ್ಲ ಒಂದೇ ಥರ ಕಾಣಿಸುತ್ತೆ, ಆದರೆ ಕೊನೆಯಲ್ಲಿ ನೀವು ಒಂದು ಸ್ವಲ್ಪ ಎನ್ಲಾರ್ಜ್ ಮಾಡಿ ನೋಡಿದಾಗ ಅದು ಡಿಸೈನು ಡಿಫ್ರೆಂಟ್ ಇರೋದು ಗೊತ್ತಾಗುತ್ತೆ. ಇದೆಲ್ಲ ಫಸ್ಟು ಮಾಡುವಾಗ ನನಗೆ ಗೊತ್ತಾಗ್ತಿರ್ಲಿಲ್ಲ ಹೇಗೆ ಏನು ಅಂತ. ಆಮೇಲೆ ನಾವೇನಾದರೂ ಯೋಚಿಸ್ಕೊಂಡಿರ್ತೀವಿ ಈ ಡಿಸೈನ್ ಮಾಡೋಣ ಅಂತ, ಆದರೆ ಅದು ಮುಗಿಸ್ತಾ ಆ ಡಿಸೈನ್ನ ಬರುವಾಗ ಅದು ಇನ್ನೊಂದು ಸ್ವಲ್ಪ ಬೇರೆ ಥರನೇ ಆಗೋಗಿರುತ್ತೆ ಡಿಸೈನ್ಗಳು. ಯಾಕೆ ಅಂತಂದರೆ ನಾವು ಯೋಚಿಸಿದಾಗ ಆ ಗ್ಯಾಪಲ್ಲಿ ಇಷ್ಟರಲ್ಲೇ ಅಂತ ಯೋಚಿಸಿರಲ್ಲ ಅಲ್ವಾ? ಅದನ್ನು ಆಮೇಲೆ ಆಲ್ಟ್ರ್ ಮಾಡ್ಕೋತಾ ಹೋಗ್ತೀವಿ. ಇದ್ರ ಹಿಂದೆ ಮಾಡಿದ್ನಲ್ಲ ಒಂಥರ ಡೂಮ್ ಥರ, ಅದು ಫಸ್ಟು ಅಂದ್ಕೊಂಡೆ ಎಲ್ಲ ವರ್ಟಿಕಲ್ ಗೈಡ್ಲೈನಲ್ಲೂ ಮಾಡೋಣ ಅಂತ. ಆಮೇಲೆ ಅದು ಅಷ್ಟು ಮಾಡಿದ್ರೆ ಅದು ತೀರಾ ಚಿಕ್ಕದಾಗಿ ಹೋಗುತ್ತೆ. ಹೊರಗಡೆ ಬರ್ತಾ ಬರ್ತಾ ಅದು ಸೈಜ್ ಇನ್ಕ್ರೀಸ್ ಆಗ್ತಾ ಹೋದಾಗ ಅದು ಡಿಸೈನು ಜಾಸ್ತಿ ಆಗಬೇಕಲ್ವಾ ದೊಡ್ಡದಾಗಿ ಅಂತ ಅನ್ನಿಸ್ತು. ಅದಕ್ಕೆ ಅದನ್ನು ಒಂದಾದಮೇಲೆ ಒಂದು ಆಲ್ಟರ್ನೇಟ್ ಇದರಲ್ಲಿ ಮಾಡಿಕೊಂಡೆ. ಆಮೇಲೆ ಈಗ ಮಾಡ್ತಾ ಇರೋದು ಅಷ್ಟೇ, ನಾನು ತೋರಿಸೇ ಇರಲಿಲ್ಲ ಈ ಡಿಸೈನನ್ನು. ಒಂದು ಉದ್ದ ಸ್ವಿಶ್ ಮಾಡಿಕೊಂಡು ಅದರ ಮೇಲೆ ವಾಕಿಂದ ಡಾಟ್ಸ್ ಮಾಡಿ ಆಮೇಲೆ ಮಾಡೋದು. ಇದು ಮಾಡಿದ್ದೆ ನಾನು ಎಲ್ಲ ಡಿಸೈನ್ಗಳು, ಆದರೆ ನಿಮಗೆ ತೋರಿಸೋದಕ್ಕೆ ಒಂದೇ ಥರ ಇದು ಮಾಡ್ಕೊಂಡು ಬಂದುಬಿಟ್ಟೆ. ಅದಕ್ಕೇ ಆಮೇಲೆ ನನ್ನ ಮಗ ಫಸ್ಟು ಡಾಟ್ ಸರ್ಕಲ್ ಆದಮೇಲೆ ನೋಡಿದಾಗ ಅದು ಸನ್ಫ್ಲವರ್ ಥರ ಕಾಣಿಸ್ತಿದೆ ಅಂತ ಹೇಳ್ತಿದ್ರು. ಆಮೇಲೆ ಈಗ ಇಲ್ಲಮ್ಮ ಅದು ಫ್ಲವರ್ ಥರ ಕಾಣಿಸ್ತಿದೆ ಅಷ್ಟೇ, ಸನ್ಫ್ಲವರ್ ಆಗೇನು ಕಾಣಿಸ್ತಾ ಇಲ್ಲ ಅಂತ ಅಂದ. ಆಮೇಲೆ ಚಿಕ್ಕವನು ಬಂದು ಹೇಳ್ದ, ಅಮ್ಮ ಇದು ದಿ ಬೆಸ್ಟು, ಇಷ್ಟರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಇದೇನೆ ಅಂತ. ಯಾಕೆ ಅಂತಂದ್ರೆ ನಾನು ಪರ್ಪಲ್ನ ತುಂಬ ಇಷ್ಟಪಡ್ತಾನಲ್ಲ, ಅದಕ್ಕೆ ಇದು ಅವನಿಗೋಸ್ಕರನೇ ಮಾಡಿದ್ದು ಈ ಪರ್ಪಲ್ ಕಲರ್ನ. ಯಾಕೆ ಅಂತಂದರೆ ತುಂಬ ಕೇಳ್ತಿದ್ದ, ಪರ್ಪಲ್ ಯಾವಾಗ ಮಾಡ್ತೀಯಾ ಪರ್ಪಲ್ನ ಅಂತ. ಅದಕ್ಕೆ ನನಗೆ ಪರ್ಪಲ್ಲು ಬರೀ ಒಂದೇ ಇದೆಯಲ್ಲ ಕಲರು, ಏನು ಮಾಡೋದು, ಇನ್ಯಾವುದಾದ್ರೂ ತರಿಸ್ಕೊಳ್ಳೋಣವಾ ಅಂತ ಯೋಚಿಸ್ತಿದ್ದೆ. ಆಮೇಲೆ ಗ್ರೇಡಿಯೆಂಟಾಗೆ ಮಾಡೋಣ, ಯಾಕೆ ಸುಮ್ಮನೆ ಬೇರೆ ಕಲರ್ ಇದು ಮಾಡ್ಕೊಳ್ಳೋದು. ಅವರು ಮಾಡೋದು ಹಾಗೇ ಅಲ್ವಾ, ಇದು ಪೇಂಟ್ ಫ್ಯಾಕ್ಟ್ರಿಯವರು, ಅವರೆಲ್ಲ ಮ್ಯಾನುಫ್ಯಾಕ್ಚರರ್ಸು. ಹಾಗೆಯೇ ನಾವು ಒಂದಕ್ಕೊಂದು ಕಲರ್ ಮಿಕ್ಸ್ ಮಾಡಿದ್ರೆ ಇದಾಗುತ್ತೆ ಅಂತ ಅನ್ನಿಸಿ ನಾನು ಈ ಥರ ಮಾಡೋದಕ್ಕೆ ಶುರು ಮಾಡಿದೆ. ಆಮೇಲೆ ಇಷ್ಟ ಆಯಿತು. ಮಾಡಿದಾಗ ಇದು ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ಹಾಕ್ತಾ ಸ್ಟೆಪ್ಪು ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಇವತ್ತು ಸಂಡೇ ಆದರೂ ನಾವು ಎಲ್ಲೂ ಹೋಗಲಿಲ್ಲ. ಯಾಕೋ ಒಂಥರ ತೀರಾ ಇದಾಯಿತು. ಹಾಗೆಯೇ ಸೋಫಾ ಮೇಲೆ ಕೂತ್ಕೊಂಡು ನಿದ್ದೆ ಮಾಡಿಬಿಟ್ಟೆ. ಒಂಥರ ಅದು ಟಯರ್ಡ್ ಆದಂಗೆ ಆಯಿತು. ಯಾಕೆಂದರೆ ರಾತ್ರಿನೂ ನಿದ್ದೆ ಲೇಟು. ರಾತ್ರಿ ಏನೇ ಮಾಡಿದ್ರೂ ನಿದ್ದೆ ಅಷ್ಟು ಬೇಗ ಬರಲ್ಲ. ಆಮೇಲೆ ಬೆಳಗ್ಗೆ ಬೇಗ ಎದ್ದಿರ್ತೀನಿ. ಅದಕ್ಕೆ ಇದಾಯ್ತಲ್ಲ. ಹಾಗೆಯೇ ಸುಮ್ಮನೆ ನಿದ್ದೆ ಅಂದರೆ ಏನು ಡೀಪ್ ಸ್ಲೀಪ್ ಅಲ್ಲ, ಹಾಗೆಯೇ ಸಿಕ್ಕಾಗೆ ಒಂದು ಸ್ವಲ್ಪ ಹಾಗೆ ನಿದ್ದೆ ಮಾಡ್ಕೊಳ್ಳೋದು. ಇದರಲ್ಲಿ ಇನ್ನು ರಾತ್ರಿಗೆ ನೋಡಬೇಕು ಎಷ್ಟೊತ್ತಿಗೆ ನಿದ್ದೆ ಬರುತ್ತೆ ಅಂತ. ಅಂದರೆ ಇವತ್ತು ಇದು ಪ್ರಾಜೆಕ್ಟ್ ಮುಗಿಸ್ದೆ, ಚೆನ್ನಾಗಿ ಬಂದಿದೆ ಅನ್ನೋ ಖುಷಿ ಒಂಥರ. ಅದರಿಂದ ಅದು ನಿದ್ದೆ ಎಲ್ಲ ಇದಾಗುತ್ತೆ. ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡಬೇಕಲ್ವ, ಒಂದೊಂದು ಸಲ ಏನಾಗೋಗುತ್ತೆ ಆಮೇಲೆ ಮಾಡೋಣ ಅಂತ ಇಟ್ಕೊಂಡಿರ್ತೀನಿ. ಆಮೇಲೆ ಅಪ್ಲೋಡ್ ಟೈಮು ಹಾಗೆ ಹೋಗುತ್ತೆ. ನೆನ್ನೆ ಒಂದು ಸ್ವಲ್ಪ ಲೇಟೇ ಆಯಿತೇನೋ, ಮೊನ್ನೆ ಅನಿಸುತ್ತೆ ಲೇಟ್ ಆಯಿತು. ಅದಕ್ಕೇ ಈಗ ಅನ್ಕೋತೀನಿ ಮುಂಚೆನೇ ಅಪ್ಲೋಡ್ ಮಾಡೋದಕ್ಕೆ ಬಿಟ್ಬಿಡಬೇಕು, ಆ ಟೈಮ್ ಶೆಡ್ಯೂಲ್ ಮಾಡಿ ಅಂತ. ಅದನ್ನು ಚೇಂಜ್ ಮಾಡ್ಕೋಬೇಕು.
ಆಮೇಲೆ ಈ ಡಿಸೈನ್ಗಳನ್ನೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ನಾ ಕಲರ್ ಯಾವ ಪ್ಯಾಟರ್ನಲ್ಲಿ ತೊಗೊಂಡಿರ್ತೀನಿ ಗ್ರೇಡಿಯೆಂಟಲ್ಲಿ ಆ ಥರ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಮತ್ತೆ ಪುನಃ ಬ್ಯಾಕಿಂದ ಬರ್ತೀನಿ. ಆಗ ಅದು ನೀಟಾಗಿ ಗೊತ್ತಾಗುತ್ತೆ ಒಂದು ಸ್ವಲ್ಪ ಇದು ಲೈಟ್ ಶೇಡಿಂದ ಡಾರ್ಕ್ಗೆ ಹೋಗಿರೋದು ಎಲ್ಲ. ಆಮೇಲೆ ಅದು ಡಿಸೈನ್ ಚೇಂಜ್ ಆಗುತ್ತಲ್ಲ, ಆಗ ಎದ್ದು ಕಾಣಿಸುತ್ತೆ. ಸಡನ್ನಾಗಿ ಗ್ರೇಡಿಯಂಟಾಗಿ ಡಾರ್ಕರ್ ಸೈಡ್ಗೆ ಹೋಗುತ್ತೆ, ಆಮೇಲೆ ಮತ್ತೆ ಪುನಃ ಲೈಟರ್ ಶೇಡ್ಗೆ ಹೋಗುತ್ತಲ್ಲ, ಆಗ ಅದು ಚೆನ್ನಾಗಿ ಕಾಣುತ್ತೆ ಅದು. ಆಮೇಲೆ ನೀವೆಲ್ಲ ಬ್ರಷ್ ಸ್ಟ್ರೋಕ್ ಕಲಿತಾ ಇದ್ದರೆ ಬ್ರಷ್ನ ನೀವು ಡಿಸೈನ್ ಚಿಕ್ಕದಾಗಿದ್ದರೆ ಒಂದು ಡಿಪ್ ಸಾಕು. ಡಿಸೈನ್ ಏನಾದರೂ ದೊಡ್ಡದಿದ್ದರೆ ಎಲ್ಲ ಏನು ಮಾಡಿ ಅದನ್ನು ಬ್ರಷ್ನ ಒಂದು 2-3 ಸಲ ಪೇಂಟ್ ತೊಗೊಳ್ಳಿ ಬ್ರಷ್ಷಿಗೆ. ಒಂದೇ ಸಲ ತೊಗೊಂಡ್ರೆ ಅದು ಕೊನೆ ತನಕ ಸರಿಗೆ ಬರಲ್ಲ, ನೀಟಾಗಿ ಗೊತ್ತಾಗುತ್ತೆ ಬ್ಯಾಕ್ಗ್ರೌಂಡು. ಅದಕ್ಕೆ ಜಾಸ್ತಿ ಪೇಂಟ್ ತೊಗೊಳ್ಳಿ, ಆಗ ನೀಟಾಗಿ ಇದಾಗುತ್ತೆ. ಅದು ಹೇಳಬೇಕು ಅಂತ ಅನ್ನಿಸ್ತಾ ಇತ್ತು ತುಂಬ. ಅದನ್ನು ಇದು ಮಾಡಿದೆ ಈ ಸಲ. ಅದೆಲ್ಲ ಮಧ್ಯ ಮಧ್ಯ ನಾನು ನೆನಪು ಬಂದಾಗ ಹೇಳ್ತಿರ್ತೀನಲ್ಲ ಇದು ಟಿಪ್ಸ್ಗಳು, ಅದನ್ನು ನೆನ್ಪಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಗ ಅದು ನಿಮಗೆ ಬರುತ್ತೆ. ಈ ಟಿಪ್ಸು ಅದೆಲ್ಲ ಯಾರೂ ಹೇಳ್ಕೊಡಲ್ಲ. ನಾನು ಏನೂ ಮುಚ್ಚುಮರೆ ಇಲ್ಲದೇ ಕಲಿಯೋದಕ್ಕೆ ಏನಂತೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಕೆಲವರೆಲ್ಲ ಇದು ಕ್ಲಾಸಸ್ ಟ್ಯುಟೋರಿಯಲ್ ಮಾಡಿ ಇದು ಮಂಡಲ ಆರ್ಟ್ದು ಮಾಡ್ತಾರೆ. ನನಗೇನೋ ಅದು ಇಷ್ಟು ಇಂಟ್ರೆಸ್ಟ್ ಇಲ್ಲ. ಯಾಕೆ ಅಂತಂದರೆ ನಾನು ಹೀಗೆ ಅಲ್ವಾ ನೋಡಿ ಕಲ್ತಿದ್ದು. ನಾನು ಎಷ್ಟು ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಶುರು ಹಚ್ಕೊಬಿಡ್ತಿದೆ. ತಿಂಡಿ ತಿಂದು ಎಲ್ಲ ಮಾಡಿ ಕ್ಲೀನ್ ಮಾಡಿ ಕಿಚನ್ದು ಕೂತ್ರೆ ಹೇಳ್ತಾ ಇದ್ದಿದ್ದು 1:30 ಮಧ್ಯ ಲಂಚಿಗೆ. ಆ ಥರ ಕೂತ್ಕೊಂಡು ಮಾಡ್ತಾ ಕೂತಿರುವೆ. ವೀಡಿಯೋಲ್ಲಿ ಹಾಕ್ಕೊಳ್ಳೋದು, ಆಮೇಲೆ ಅವರೇನಾದರೂ ಮುಂದೆ ಡಿಸೈನ್ ಹೊರಟೋಯ್ತು ಅಂತಂದರೆ ಪಾಸ್ ಮಾಡಿಕೊಂಡು ನಾನು ಅದನ್ನು ಮುಗಿಸ್ಕೊಂಡು ಮಾಡ್ತಾಯಿದ್ದೆ. ಆ ಥರ ಕಲ್ತಿರೋದು. ಡಿಸೈನ್ಗಳೆಲ್ಲ ನಿಮಗೇ ಗೊತ್ತಾಗುತ್ತೆ. ಆಮೇಲೂ ಸುಮಾರು ಗ್ರೂಪ್ಗಳಿಗೆಲ್ಲ ಇತ್ತು ಅಂತಂದರೆ ಯಾವ ಡಿಸೈನು ಎಲ್ಲ ಯೂಟ್ಯೂಬಲ್ಲೇ ಇರುತ್ತೆ. ಲ್ಯಾಂಗ್ವೇಜ್ ಅರ್ಥ ಆಗದೆ ಹೋದ್ರೂ ಗೊತ್ತಾಗುತ್ತಲ್ವ ಹೇಗೆ ಅಂತ. ಬೇರೆ ಲ್ಯಾಂಗ್ವೇಜಲ್ಲಿ ಇದ್ರೂ ಏನು ಪ್ರಾಬ್ಲಮ್ ಆಗಲ್ಲ ಮಾಡ್ತಾ ಹೋದರೆ. ಏನೋ ಇದು ಗೊತ್ತಿಲ್ಲ, ಲೈಟು ಬಿದ್ದಾಗ ಅದು ಒಂಥರ ಬ್ಲೂ ಥರ ಕಾಣಿಸ್ತು ನನಗೆ ಚೆನ್ನಾಗಿ ಶೇಡು. ಅದು ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಅದೇ ಹೇಳಿದ್ನಲ್ಲ ನೋಡಿ, ಈ ಡಿಸೈನು ಅದಕ್ಕೂ ಇದಕ್ಕೂ ಇದು ಒಂದು ಸ್ವಲ್ಪ ತಾವರೆ ಆ ಥರ. ಎಲ್ಲ ಸಲವೂ ಏನು ಮಾಡ್ತೀವಿ ಅಂತಂದರೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ತೊಗೊಂಡೋಗ್ತೀವಿ. ಅದನ್ನು ಮಧ್ಯ ಇರುವಾಗ ಆ ಥರ ತೊಗೊಂಡೋಗೋದು ಈಸಿ. ಈಗ ಸ್ಟೆಪ್ ಬೈ ಸ್ಟೆಪ್ ತೊಗೊಂಡೋದ್ರೆ ಏನಾಗೋಗುತ್ತೆ ಅಂತಂದರೆ ಅಲ್ಲಿ ಒಂದು ಸ್ವಲ್ಪ ಟ್ರಯಾಂಗಲ್ ಥರ ಗ್ಯಾಪ್ ಉಳ್ಕೊಳ್ಳುತ್ತೆ. ಅದಕ್ಕೆ ನಾನು ಗ್ಯಾಪ್ ಉಳ್ಕೋಬಾರ್ದು, ಇಲ್ಲಿ ಹೆಚ್ಚಿಗೆ ಇದಿಲ್ವಲ್ಲ ಇನ್ನು ಎಂಡಿಗೆ ಬಂದಿದ್ದೀನಲ್ಲ ಅಂದ್ಬಿಟ್ಟು ಎಲ್ಲದನ್ನೂ ಒಂದೇ ಇದರಲ್ಲಿ ತೊಗೊಂಡೋದೆ. ಅದನ್ನು ಇನ್ನೊಂದು ಥರ ಡಿಸೈನ್ ಮಾಡ್ಕೋಬೋದು, ಇಲ್ಲ ಅದನ್ನು ಸ್ಟೆಪ್ ಬೈ ಸ್ಟೆಪ್ಪು ಡಿಕ್ರೀಸಿಂಗಾಗಿ ತೊಗೊಂಡೋಗ್ಬೋದು ಪೆಟಲ್ನ. 2 ಥರನೂ ನಾನು ತೋರಿಸಿದ್ದೀನಿ ನಿಮಗೆ, ಆಯಿತಾ. ಆಮೇಲೆ ಏನಾಗೋಗುತ್ತೆ ಅಂತಂದರೆ ಒಂದೊಂದು ಸಲ ಫಸ್ಟು 1-2-3 ಸಲ ಮಾಡುವಾಗ ಅಷ್ಟೊಂದು ಇದಾಗಿ ಬರಲ್ಲ. ಏನೋ ಒಂದೊಂದು ಕಡೆ ಗ್ಯಾಪ್ ಜಾಸ್ತಿ ಉಳಿಯುತ್ತೆ, ಇನ್ನೊಂದು ಕಡೆ ಕಡಿಮೆ ಉಳಿಯುತ್ತೆ. ಅದರಿಂದ ನೋಡಿಕೊಂಡು ಇದು ಮಾಡ್ತಾ ಹೋಗಬೇಕು. ಅದು ಸುಮಾರು ಒಂದು 4-5 ಎಲ್ಲ ಮಾಡಿದ್ಮೇಲೆ ನ್ಯಾಕ್ಗಳೆಲ್ಲ ಗೊತ್ತಾಗೋಗುತ್ತೆ. ಎಷ್ಟು ಪೇಂಟ್ ತೊಗೊಂಡಿರ್ತೀರ ಫಸ್ಟ್ ಮಾಡುವಾಗ ಅಷ್ಟೇ ಪೇಂಟ್ ತೊಗೊಂಡ್ರೆ ಈಕ್ವಲಾಗಿ ಎಲ್ಲ ಕಡೆನೂ ಬರುತ್ತೆ. ಅದಕ್ಕೇ ಗೈಡ್ ಮಾರ್ಕ್ ಹಾಕ್ಕೊಂಡು ಮಾಡೋದು, ಎಲ್ಲ ಆ ಥರ ಮಿಸ್ ಆಗದೆ ಇರಲಿ ಅಂತ. ನೋಡಿ, ಈಗ ಕಲರು ಚೇಂಜ್ ಆದಂಗೆ ಕಾಣಿಸ್ತಾ ಇದೆ. ಒಂಥರ ಪರ್ಪಲ್ ಹೋಗಿ ಬ್ಲೂ ಅದೆಲ್ಲ ಕಾಣಿಸ್ತಾ ಇದೆ. ಏನೋ ಇದು ಬೆಳಗ್ಗೆ ಮಾಡಿದ್ದು, ಲೈಟ್ ಏನೋ ವೇರಿಯೇಷನ್ ಆಯಿತು ಅನಿಸುತ್ತೆ, ಅದಕ್ಕೆ ಆ ಥರ. ಆಮೇಲೆ ಯೋಚಿಸ್ತಾ ಇದ್ದೆ ಏನು ಮಾಡೋದು ಇದಕ್ಕೆ ಲಾಸ್ಟು ಅಂತ. ಆಮೇಲೆ ಇಲ್ಲ, ಸಿಂಪಲಾಗಿ ನಾನು ಡಾಟೇ ಹಾಕ್ಕೊಳ್ಳೋದು. ಡಾಟ್ ಹಾಕ್ಕೊಂಡ್ರೆ ನೀಟಾಗಿ ಕಾಣುತ್ತೆ ಚೆನ್ನಾಗಿ ಅದು. ಆಮೇಲೆ ಮಾರ್ಕೇಶನ್ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಹೊರಗಡೆ ಸರ್ಕಲ್ಗೆ ಡಾಟೇ ಇದು ಮಾಡಿಕೊಂಡೆ.
ಆಮೇಲೆ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ನಾವು ಸರ್ಕಲ್ನ ಫಸ್ಟ್ ಹಾಕ್ಬಿಟ್ಟಿರ್ತೀವಲ್ವ ಅಲ್ಲಿ ತನಕನೂ ಹಾಕ್ಕೊಂಡು ಹೋಗಿರ್ತೀವಿ. ಆಮೇಲೆ ಅದು ಇನ್ನೊಂದು ಸರ್ಕಲ್ಲು ಇದು ಕಂಪ್ಲೀಟ್ ಆಗಲ್ಲ. ಆಗ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಪರವಾಗಿಲ್ಲ, ಆದರೆ ಅದು ಬಣ್ಣ ಕಟ್ಟಾಗಿದೆ ಡಿಮಾರ್ಕೇಷನ್ನು ಅಂತ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ನಾನು ಎಷ್ಟಿದೆಯೋ ಅದರಲ್ಲೇ ಒಂದೊಂದು ಚೂರು ಪಾಯಿಂಟನ್ನ ಇಟ್ಕೊಂಡು ಹೊರ್ಟೋಗ್ತೀನಿ ಕಲರ್. ನೋಡಿ ಈಗ ಇಡ್ತಾ ಇದ್ದೀನಲ್ಲ ಆ ಥರ ಅಷ್ಟೇ. ಅದು ಮಾಡಿದ್ರೇ ನೀಟಾಗಿ ಗೊತ್ತಾಗೋದು. ಆಮೇಲೆ ಈ ಡಿಸೈನಲ್ಲಿ ಇನ್ನೊಂದು ಥರ ತೋರಿಸ್ತೆ ಈ ಡಾಟ್ಗಳ ಮೇಲೇ. ಆಮೇಲೆ ಇಲ್ಲಿ ಸನ್ಫ್ಲವರ್ ಅಂತ ಹೇಳಿದ್ನಲ್ಲ, ಅಲ್ಲಿ ಗ್ಯಾಪ್ ಕಾಣಿಸ್ತಿದೆ ಅಲ್ವಾ ಟ್ರಯಾಂಗಲು, ಅದಕ್ಕೆ ನಾನು ಮಿರರ್ ಹಾಕೋಣ ಅಂತ ಹಾಗೆ ಬಿಟ್ಟೆ ಆ ಗ್ಯಾಪ್ನ. ಆ ಮಿರರ್ ಹಾಕಲಿಲ್ಲ ಅಂತಂದ್ರೂ ಚೆನ್ನಾಗಿ ಕಾಣುತ್ತೆ, ಅದೊಂಥರ ಬ್ಲ್ಯಾಕ್ ಇರೋದ್ರಿಂದ ಮಿರರ್ ಇಟ್ಟು ನೋಡಬೇಕು. ನಾನು ಈಗ ಮಿರರ್ ಹಾಕಲ್ಲ, ಯಾಕೆ ಅಂತಂದರೆ ವಾರ್ನಿಷ್ ಮಾಡಬೇಕಲ್ವಾ. ಮಿರರು ಹಾಕಿದ್ರೆ ವಾರ್ನಿಷ್ ಮಾಡೋಕ್ಕಾಗಲ್ಲ, ಅದಕ್ಕೆ ವಾರ್ನಿಷ್ ಎಲ್ಲ ಆದಮೇಲೆ ಮಿರರ್ ಹಾಕೋದು ಅಂತ ಹಾಗೆ ಬಿಟ್ಟಿದ್ದೀನಿ. ಇದನ್ನು ಮೋಸ್ಟ್ಲಿ ಎಲ್ಲಾದರೂ ಇದಕ್ಕೆ ಇದು ಸೇಲ್ ಮಾಡೋಣ ಅಂತ ಇದ್ದೀನಿ. ಹೇಗೂ ಕ್ರಿಸ್ಮಸ್ ಇದು ಬರುತ್ತಲ್ಲ ಗಿಫ್ಟ್ಗಳದಕ್ಕೆ, ಅದಕ್ಕೋಸ್ಕರ ಇದೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಸುಮಾರು ಆಗಿದೆ ಈಗ ಆಲ್ರೆಡಿ, ನೋಡಬೇಕು. ಈ ಡಿಸೈನ್ ಅಂತೂ ತುಂಬ ಇಷ್ಟ ಆಗಿದೆ, ಬೇಗ ಹೊರಟೋಗುತ್ತೆ ಅನಿಸುತ್ತೆ ಸೇಲಾಗಿ ಇದು. ಏಕೆ ಅಂತಂದರೆ ಇಲ್ಲಿ ಆರ್ಟ್ ಪೀಸ್ಗಳಂತೂ ತುಂಬ ಅಂದರೆ ತುಂಬ ರೇಟು. ಎಷ್ಟು ಅಂತಂದರೆ ಒಂದು ಪೇಂಟು ಮಾಮೂಲು ಜಸ್ಟ್ ತೀರಾ ದೊಡ್ಡದೇನಲ್ಲ, 500 1000 ಆ ಥರ ಪೇಂಟಿಂಗ್ ರೇಟ್ಗಳು ಶಾಪ್ಗಳಲ್ಲಿ ನೋಡಿದ್ದಕ್ಕೆ. ತಗೊಳ್ಳೋರು ಹಾಗೆ ಇರ್ತಾರಲ್ಲ. ಆಮೇಲೆ ಈ ಡಿಸೈನನ್ನು ನಾನು ಯಾವಾಗಲೂ ಮಾಡೇ ಇರಲಿಲ್ಲ. ಆಮೇಲೂ ಇದನ್ನು ಈ ಥರ ಸ್ವಿಷ್ ಬಂದರೆ ನಾನು ನೇಲ್ ಆರ್ಟ್ ಟೂಲಲ್ಲೇ ಮಾಡ್ಕೋತಿದ್ದೆ. ಆದರೆ ಈ ಸಲ ಯಾಕೆ ಅದರ ಬದಲು ನಾವು ಪೇಂಟ್ ಬ್ರಷಲ್ಲೇ ಮಾಡಿ ನೋಡೋಣ ಅಂತ ಅನ್ನಿಸ್ತು. ಅದಕ್ಕೆ ಪೇಂಟ್ ಬ್ರಷಲ್ಲೇ ಮಾಡ್ತಾಯಿದ್ದೀನಿ. ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಇದು ಯಾಕೋ ಸರಿ ಇದಾಗಿಲ್ಲ, ಫೋಕಸ್ ಆಗಿಲ್ಲ, ಸರಿ ಮಾಡಬೇಕು ಫೋಕಸ್ನ. ಸಾರಿ, ನೋಡಿ ನಾನು ಹೇಳಿದೆ ಅಲ್ವಾ ನಿದ್ದೆ ಬರ್ತಿದೆ ಅಂತ. ಅಂದರೆ ನಿದ್ದೆ ಮಾಡಲ್ಲ, ಅದೇ ಹೇಳ್ತಾರೆ ಹಸ್ಬೆಂಡು, ನಿದ್ದೆ ಅಂತೂ ಮಾಡಬೇಡ, ಎಷ್ಟೋ ರಾತ್ರಿನೂ ಕೂತ್ಕೋ ಹೀಗೆ ಅಂತ. ಬೆಳಗ್ಗೆ ಎದ್ದೇಳು ಅಂತ ತುಂಬ ಇದು ಮಾಡ್ತಾರೆ. ಬೆಳಗ್ಗೆ ನಾನೇ ಎದ್ದಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಅದೇ ಹೇಳಿದ್ನಲ್ಲ, ಕಲರು ಎಷ್ಟು ನೀಟಾಗಿ ಚೆನ್ನಾಗಿ ಆಗ್ತಾಯಿದೆ ಅಲ್ವಾ. ನಿಮಗೂ ಇಷ್ಟ ಆಗ್ತಿದೆಯಾ ಇದು ಡಿಸೈನು? ಈ ಡಿಸೈನ್ ಮಾಡಿರಲಿಲ್ಲ, ಅದಕ್ಕೆ ಏನೋ ಒಂಥರ ಡಿಫ್ರೆಂಟಾಗಿ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಈ ಥರ ಮಾಡಿದೆ. ಎಲ್ಲ ಒಂದೇ ಥರ ಮಾಡ್ತಾ ಹೋದರೆ ಏನೂ ಇದಿಲ್ಲ, ಎಲ್ಲ ಒಂದೇ ಥರ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಹೋದರೆ ನಿಮಗೂ ಕಲಿಯೋದಕ್ಕೂ ಒಂಥರ ಈಸಿ, ಇಂಟ್ರೆಸ್ಟ್ ಬರುತ್ತೆ ಅಲ್ವಾ. ಕಲರ್ಗಳನ್ನ ತಗೊಳ್ಳುವಾಗ ನೀವು ಜಸ್ಟ್ ಬೇಸಿಕ್ ಕಲರ್, ಪ್ರೈಮ್ ಕಲರ್ಸ್ ತೊಗೊಂಡ್ರೂ ಸಾಕು. ನೀವೇ ಅದನ್ನು ಮಿಕ್ಸ್ ಮಾಡಿ ಎಲ್ಲ ಮಾಡಿ ಮಾಡ್ಕೋಬೋದು. ಬೇಸಿಕ್ ಕಲರು ವೈಟು, ಬ್ಲ್ಯಾಕು, ಗ್ರೀನ್, ಯೆಲ್ಲೋ, ರೆಡ್, ಇದಿಷ್ಟು. ಇದಕ್ಕೆಲ್ಲ ನೀವೇ ಮಾಡ್ಕೋಬೇಕು ಅಂತಂದರೂ ಮಾಡ್ಕೋಬೋದು. ಏನು ಆರೆಂಜ್ ಬೇಕು ಅಂತಂದರೆ ಯೆಲ್ಲೋ ರೆಡ್ ಮಿಕ್ಸ್ ಮಾಡಿದ್ರು ಆರೆಂಜ್ ಬಂದುಬಿಡುತ್ತೆ. ಹಾಗೆ ಪಿಂಕ್ ಬೇಕು ಅಂತಂದರೆ ರೆಡ್ಡಿಗೆ ವೈಟ್ ಹಾಕ್ಕೊಡ್ತಾ ಹೋದರೆ ಅದು ಪಿಂಕ್ ಥರ ಬರುತ್ತೆ, ಮೌವ್ ಥರ. ಆ ಥರ ಡಿಫ್ರೆನ್ಸು. ಕಲಿಯೋದಕ್ಕೆ ಜಾಸ್ತಿ ಏನು ತೊಗೊಳೋದಕ್ಕೂ ಹೋಗಬೇಡಿ, ಎಷ್ಟಿದೆಯೋ ಅಷ್ಟರಲ್ಲಿ ಮಾಡಿಕೊಂಡು ಕಲೀರಿ. ನನ್ನ ಹತ್ರ ಹೆಚ್ಚಿಗೆ ಏನೂ ಇರಲಿಲ್ಲ. ಫಸ್ಟು ಮೆಟಾಲಿಕ್ ಕಲರ್ ಬಂದುಬಿಟ್ಟು ತೊಗೊಂಡೆ, ಕಲಿಬೋದು ಅಂತ. ಆಮೇಲೆ ಸುಮಾರಾಗಿ ತೊಗೊಂಡಿರೋದು. ಈಗ ಸುಮಾರು ಸಾಕು ಇಷ್ಟು ಕಲರ್ಸು ಮಾಡ್ಕೊಳ್ಳೋದಕ್ಕೆ. ಆಮೇಲೆ ನನ್ನ ಹತ್ರ ಇದು ಬೇರೆ ಇದೆಯಲ್ಲ, ಅದೇ ಡಾಲರ್ ಶಾಪ್ದು ಆ ಕಲರ್ಸ್ಗಳು ಚೆನ್ನಾಗಿದೆ. ಅದನ್ನು ಇನ್ನೊಂದು ಸಲ ನೋಡಬೇಕು ಮಿಕ್ಸ್ ಮಾಡಿಕೊಂಡು. ಯಾಕೆ ಅಂತಂದರೆ ಅದನ್ನು ವೇಸ್ಟ್ ಮಾಡೋದಕ್ಕೂ ಮನಸ್ಸು ಬರ್ತಾಯಿಲ್ಲ. ಹಾಗೆಯೇ
ಮಾಡ್ತಾಯಿದ್ದೀನಿ ಅದನ್ನು ಯೂಸು ಬೇರೆ ಇದಕ್ಕೆ ರಂಗೋಲಿ ಅದು ಇದಕ್ಕೆ. ಇದು ಡಾಟ್ ಆರ್ಟಿಗೆ ಮಾಡೋದಕ್ಕೆ ಒಂದು ಸಲ ಹಾಗಾಯ್ತಲ್ಲ, ಅದಕ್ಕೆ ಅದು ಬರ್ತಾಯಿಲ್ಲ ಧೈರ್ಯ. ಇನ್ನೊಂದು ಸಲ ಅದನ್ನು ಲಿಕ್ವಿಡ್ ಮೀಡಿಯಮ್ ಯೂಸ್ ಮಾಡಿದ್ದೆ. ಇನ್ನೊಂದು ಸಲ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ಸರಿ ಮಾಡಿಕೊಂಡು ಟ್ರೈ ಮಾಡಬೇಕು, ನೋಡೋಣ, ತೋರಿಸ್ತೀನಿ ಅದನ್ನು. ಅದು ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಏನು ಮಾಡಿದೆ ಅಂದರೆ ಫಸ್ಟ್ ಒಂದು ಕಲರ್ ಹಾಕ್ಕೊಂಡೆ ಅಲ್ವಾ ಡಾಟು, ಆಮೇಲೆ ಅದೊಂದು ಸ್ವಲ್ಪ ಡ್ರೈ ಥರ ಆದಮೇಲೆ ಅದಕ್ಕೆ ಇನ್ನೊಂದು ಲೈಟ್ ಕಲರ್ ಹಾಕ್ಕೊಂಡೆ. ಇದನ್ನು ನಾನು ಯಾವಾಗಲೂ ಮಾಡಿರಲಿಲ್ಲ, ತೋರಿಸಿರಲಿಲ್ಲ ನಿಮಗೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಒಂಥರ ಎಷ್ಟೊಂದು ಕಾಣಿಸ್ದೇ ಇರಬಹುದು, ಈಗ ಎನ್ಲಾರ್ಜ್ ಮಾಡಿ ನೋಡಿದ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಮೈಕ್ರೋ ಡಾಟ್ಸ್ ಅಂತ ಇಟ್ಕೊಂಡ್ವಲ್ಲ, ಡಾಟ್ಗಳು ಮೇಲೆ ಕೆಳಗೆ, ಅದು ಏನು ಅಂತಂದರೆ ನಂಬರ್ 1 ಡಾಟಿಂಗ್ ರಾಡಲ್ಲಿ ಯೂಸ್ ಮಾಡಿದ್ದು. ಅದು ನೀಟಾಗಿ ಮಧ್ಯ ಬರುತ್ತೆ. ಈಗ ಏನಾದರೂ ಪಿಂಕದು ಯೂಸ್ ಮಾಡಿ ಸ್ಮಾಲೆಸ್ಟ್ ಮಾಡಿದ್ರು ಅದು ಸ್ವಲ್ಪ ದಪ್ಪ ಬರುತ್ತೆ. ಇದು ಒಂದು ಸ್ವಲ್ಪ ಪಿನ್ ಪಾಯಿಂಟ್ ಇರೋದ್ರಿಂದ ಮೈಕ್ರೋ ಡಾಟಿಂಗ್ಗೆ ತುಂಬ ಚೆನ್ನಾಗಿದೆ. ಕೆಲವು ವಸ್ತುಗಳು ತೊಗೋಬೇಕು, ಎಚ್ ಸಿ ಅಂತನೋ ಏನೋ ಇದೆಯಲ್ಲ ಅಲ್ಲಿಂದ. ಆದರೆ ಅದೆಲ್ಲ ಎಷ್ಟು ರೇಟು ಅಂತಂದರೆ ಟೂಲ್ಸಿಗಿಂತ ನಂದು ಕೊರಿಯರ್ ಚಾರ್ಜೇ ಜಾಸ್ತಿ. ಆಮೇಲೆ ಕೊರಿಯರ್ ಚಾರ್ಜು ಹೇಗೆ ಅಂತಂದರೆ, ಏನಾದರೂ ಒಂದು ತೊಗೋತೀರ ಅದಕ್ಕೆ ಬೇರೆ ಕೊರಿಯರ್ ಚಾರ್ಜು, ಸೆಕೆಂಡ್ನೇ ಐಟಮ್ ತೊಗೋತೀರ ಅದಕ್ಕೂ, ಎಲ್ಲ ಒಟ್ಟಿಗೆ ಬರೋದಾದ್ರೂ ಅದು ಡಿಫ್ರೆಂಟು ಕೊರಿಯರ್ ಚಾರ್ಜು ಅವೆಲ್ಲ. ಅದು ಒಂಥರ ಇದಾಯಿತು ನನಗೆ. ಅದಕ್ಕೆ ಆಮೇಲೆ ಇಲ್ಲ, ಇಂಡಿಯಾದಲ್ಲೇ ಇದು ಮಾಡಬೇಕು, ಇಂಡಿಯಾಕ್ಕೆ ಹೋಗೋದಕ್ಕೆ ದುಡ್ಡು ಬೇಕಲ್ಲ, ಶಾಪಿಂಗ್ಗೆ ಎಲ್ಲದಕ್ಕೂ ನಾನು ಖರ್ಚು ಮಾಡ್ಕೋಬಾರ್ದು ಅಂದ್ಬಿಟ್ಟು ಅದನ್ನು ಏನು ಮಾಡ್ದೇ ಏನೂ ತೊಗೊಳ್ದೆ ಹಾಗೆ ಇಟ್ಕೊಂಡಿದ್ದೀನಿ. ಇಂಡಿಯಾಕ್ಕೆ ಬರೋದಕ್ಕೆ ತುಂಬ ತುದಿಗಾಲಲ್ಲಿ ನಿಂತಿದ್ದೀನಿ. ಇಂಡಿಯಾ ಅಂತಂದರೆ ಮದುವೆಗೆ ಬರೋದಕ್ಕೆ ಸಾಕಷ್ಟು ಬ್ಯುಸಿ ಇರ್ತೀನಿ. ಆಗ ಏನು ಮಾಡ್ತೀನೋ ಗೊತ್ತಿಲ್ಲ, ವಿಡಿಯೋ ಹಾಕೋದೇ ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ, ಹಾಕದೇ ಇರೋದಕ್ಕೂ ಆಗಲ್ಲ. ಇದಕ್ಕೂ ಅಷ್ಟೇ ನೋಡಿ, ಇಲ್ಲಿ ಡಾಟ್ ಇದೆಯಲ್ಲ, ಸ್ವಲ್ಪ ದೊಡ್ಡದು ಇದೆಯಲ್ಲ ಸನ್ಫ್ಲವರ್ ಅದ್ರ ಮೇಲೆ, ಅದಕ್ಕೂ ಇನ್ನೊಂದು ಸೆಕೆಂಡ್ ಡಾಟ್ ಇಟ್ಕೊಂಡೆ. ಯಾಕೆ ಅಂತಂದರೆ ಅದು ತುಂಬ ದೊಡ್ಡದು ಪ್ಲೇನ್ ಥರ ಕಾಣಿಸ್ತಾ ಇತ್ತು. ಈ ಥರ ಇದು ದೊಡ್ಡದರಿಂದ ಸಣ್ಣದಕ್ಕೆ ಡಾಟು ಒಂದರ ಮೇಲೆ ಒಂದು ಇಟ್ಕೊಂಡು ಹೋದರೆ ಅದು ಅಲ್ಲೇ ಒಂಥರ ಸರ್ಕಲ್ ಒಳಗೆ ಸರ್ಕಲ್ ಅಂತ ಚೆನ್ನಾಗಿ ಕಾಣುತ್ತೆ ಡ್ರೈ ಆದಮೇಲೆ. ಅದಕ್ಕೆ ಆ ಥರ. ಆಮೇಲೆ ಈ ಮಧ್ಯೆ ಈ ಸನ್ಫ್ಲವರ್ಗಳ ಮಧ್ಯೆ ಗ್ಯಾಪ್ ಕಾಣಿಸ್ತಾ ಇತ್ತು. ಅದಕ್ಕೆ ಏನು ಮಾಡಿದೆ, ಅದಕ್ಕೆ ಮತ್ತೆ ಪುನಃ ಇದು ಮೆಟಾಲಿಕ್ ಕಲರ್ ಇತ್ತಲ್ಲ, ಪಿಕಾಕ್ ಪರ್ಲು, ಅದನ್ನು ಯೂಸ್ ಮಾಡಿದೆ. ಆಗ ಅದೊಂದು ಸ್ವಲ್ಪ ಎದ್ದು ಕಾಣುತ್ತೆ, ಒಂಥರ ಶೈನಿ ಥರ ಅಂತ. ಈ ಡಾಟ್ಗಳು ಹಾಕ್ಕೊಂಡು ಹೋದಾಗ ಒಂದು ಸ್ವಲ್ಪ ಗ್ಯಾಪ್ ಬೀಳುತ್ತಲ್ಲ, ಅದಕ್ಕೇ ಈ ಮೈಕ್ರೋ ಡಾಟ್ಗಳು ಹಾಕ್ಕೊಳ್ಳೋದು. ಇದು ನಾನು ಅದಕ್ಕೆ ವೈಟ್ ಪರ್ಲ್ ಯೂಸ್ ಮಾಡಿದೆ. ಮೈಕ್ರೋ ಡಾಟ್ಗೆಲ್ಲ ಸಾಮಾನ್ಯ ವೈಟ್ ಪರ್ಲೇ ಯೂಸ್ ಮಾಡ್ತಾಯಿದ್ದೀನಿ ನಾನು. ಡಾಟಿಗೆ ಮಾತ್ರ ಇದು ವೈಟ್ ಪರ್ಲು. ಇಲ್ಲೆಲ್ಲ ಗ್ರೇಡಿಯಂಟಾಗಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ವೈಟ್ ಅನ್ನಿಸ್ತಿದೆಯಲ್ಲ, ಅದು ವೈಟ್ ಅಲ್ಲ ಆ್ಯಕ್ಚುಲಿ. ಪರ್ಪಲ್ಗೆ ನಾನು ಜಾಸ್ತಿ ವೈಟ್ ಮಿಕ್ಸ್ ಮಾಡಿರೋದು. ಆ ಥರ ಮಿಕ್ಸ್ ಮಾಡಿದಾಗ ಆ ಕಲರ್ ಬರುತ್ತೆ ಪರ್ಪಲ್ಲಿಗೆ. ಅಷ್ಟೇ, ನೀವೆಷ್ಟು ವೈಟ್ ಯೂಸ್ ಮಾಡ್ತೀರಾ ಅಷ್ಟೇ ನಿಮಗೆ ಗೊತ್ತಾಗುತ್ತೆ ಅದು ಮಿಕ್ಸ್ ಮಾಡ್ತಾ ಹೋದರೆ. ಆಮೇಲೆ ಇನ್ನೊಂದು ಹೇಳಬೇಕು ಅಂತ, ಇದು ಲೋಟಸ್ ಥರ ಇದೆಯಲ್ಲ ಡೂಮ್ ಮೇಲೆ, ಅದು ನಾನು ಏನು ಮಾಡಿಕೊಂಡೆ ಅಂತಂದರೆ ಫುಲ್ಲು ಬ್ರಷ್ ಸ್ಟ್ರೋಕ್ನ ಕೊಡಲಿಲ್ಲ ಕೆಳಗಡೆ ತನಕ, ಹಾಫ್ ವೇ ಅಲ್ಲ 3/4 ನಿಲ್ಲಿಸ್ಕೊಂಡೆ. ಇದು ಡೂಮ್ ಥರ ದೊಡ್ಡದು ಕವೇಚರ್ ಇದೆಯಲ್ಲ ಅಲ್ಲಿಗೆ, ಅದು ಅಲ್ಲಿಗೂ ಹೋಗಬೇಕು, ಡೂಮ್ಗೂ ಇದಾದಂಗೆ, ಆಮೇಲೆ ಇದು ಫ್ಲವರಿಗೂ ಬರಬೇಕು ಅಂತ ಅಷ್ಟೆ.
ಅದೆಲ್ಲ ನ್ಯಾಕ್ಗಳು ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ, ಬರುತ್ತೆ. ಆಮೇಲೆ ಅದೇ ಹೇಳ್ತಾ ಇದ್ನಲ್ಲ ನಾನು, ಆ ಬ್ರಷ್ನ ಎಸ್ದ್ಬಿಡ್ಬೇಕು ಅಂತ, ಬೇರೆ ಯೂಸ್ ಮಾಡಬೇಕು ಅಂತ, ಅದೇ ಯೂಸ್ ಮಾಡಿರೋದು ನಾನು, ಯಾವುದೂ ಚೇಂಜ್ ಮಾಡಲಿಲ್ಲ. ನೋಡಿ, ಇದು ಆಗಿರೋದು. ಹೇಗೆ ಅನ್ನಿಸ್ತಾ ಇದೆ? ಇಷ್ಟ ಆಯಿತಾ? ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವು ನಿಮ್ಮ ಇದು ಸಬ್ಸ್ಕ್ರೈಬ್ ಆಗಿ ನೋಡಿದ್ರೆ ನನಗೆ ಒಳ್ಳೆಯದು. ಇನ್ನು ಒಳ್ಳೊಳ್ಳೆ ಡಿಸೈನ್ ಮಾಡೋದಕ್ಕೆ ನನಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳಿ ಇವತ್ತಿಗೆ ಇಲ್ಲಿ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಡಿಯೋದ ಜೊತೆ ಸಿಗೋಣ. ಬಾಯ್, ಟೇಕ್ ಕೇರ್.